ತನ್ನ ಕಾಲಾವಧಿಯೊಳಗೆ ಪೂರ್ಣಗೊಂಡ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಆ ಯೋಜನೆಯನ್ನು ಸಂಪನ್ನಗೊಳಿಸಬಹುದು. ವಿಳಂಬ ನೀತಿಯನ್ನು ಅನುಸರಿಸಿ ನಾಳೆ ನೋಡಿದ್ರಾಯ್ತು, ನಾಡಿದ್ದು ನೋಡಿದ್ರಾಯ್ತು, ರೊಕ್ಕ ಉಳ್ದಾಗ ಮಾಡಿದ್ರಾಯ್ತು ಅಂತ ಹೇಳಿ ಅನ್ಕೋತ ಹೋದ್ವಿ ಅಂದ್ರೆ ಕೆಲಸನೂ ಅಚ್ಚುಕಟ್ಟಾಗಂಗಿಲ್ಲ, ವೆಚ್ಚನೂ ಬಹಳ ಆಗ್ತದ. ಆಮೇಲೆ ಅದರಿಂದ ಬಾಧಿತರಾದವರ ನೋವು ಕೂಡ ಹೆಚ್ಚಾಕೋತ ಹೋಗ್ತದೆ. ಬಹುತೇಕ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನು ಆಲ್ಮಟ್ಟಿ ಡ್ಯಾಮಿನ ಯೋಜನೆ ಇದೆ, ಇದೆಲ್ಲದಕ್ಕೂ ಒಂದು ಪ್ರತ್ಯಕ್ಷ ನಿದರ್ಶನ ಅಂದ್ರೆ ಇದೇ ಯೋಜನೆ ಅಂತ ಹೇಳಬಹುದು. 1963ರಲ್ಲಿ ಕೇವಲ 500 ಚಿಲ್ಲರೆ ಕೋಟಿ ಬಜೆಟ್ನಲ್ಲಿ ಪೂರ್ಣಗೊಳ್ಳಬೇಕಾಗಿರುವಂತಹ ಆಲ್ಮಟ್ಟಿ ಯೋಜನೆ ಇವತ್ತು ವಿಳಂಬ ನೀತಿಗೆ ಬಲಿಯಾಗಿ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಕೇಳಿದರೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದರೂ ಈ ಯೋಜನೆ ಪೂರ್ಣಗೊಳ್ಳದ ಹಂತವನ್ನು ತಲುಪಿದೆ. ಅದಕ್ಕೆ ಕಾರಣ ನಮ್ಮ ಸರ್ಕಾರಗಳ ನಿರ್ಲಕ್ಷ್ಯ, ಅಲಕ್ಷ್ಯ ಮತ್ತು ವಿಳಂಬ ನೀತಿ. ಪಕ್ಷ ಈ ಪಕ್ಷ ಅಂತೇನು ನಾವು ಹೇಳಂಗಿಲ್ಲ. ಬಹುತೇಕ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಈ ಕಡೆ ಅಲಕ್ಷ್ಯ ಮಾಡಿದ ಪರಿಣಾಮವೇ ಇವತ್ತು ಈ ಹೋರಾಟದ ಹಂತವನ್ನು ನಾವು ನೋಡಬೇಕಾಗಿ ಬಂದಿದೆ. ಬಹಳಷ್ಟು ನೋವಿನಿಂದ ಹೇಳಬೇಕಾಗಿರುವಂಥ ಸಂಗತಿ ಏನು ಅಂದ್ರೆ, ಬಹುತೇಕ ಎಲ್ಲ ಸರ್ಕಾರಗಳು ದಕ್ಷಿಣ ಕರ್ನಾಟಕಕ್ಕೆ ಕೊಡುವಷ್ಟು ಒಲವನ್ನು, ಆದ್ಯತೆಯನ್ನ ಉತ್ತರ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಕೂಗು ಕೂಡ ಮಧ್ಯ ಮಧ್ಯದಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರದ ಈ ನಿಲುವು ಸರಿಯಲ್ಲ. ಯಾವುದೇ ಭಾಗ ಇರಲಿ, ಯಾವುದೇ ಜಿಲ್ಲೆ ಇರಲಿ, ಬಂದಿರುವಂತಹ ಆದಾಯ ಸಮಸಮನಾಗಿ ಹಂಚಿಕೆ ಆಗಬೇಕು, ಎಲ್ಲರಿಗೂ ಸರಿಯಾದ ನ್ಯಾಯ ದೊರೆಯಬೇಕು. ಅಂತೇನೆ ಮೇಲಿನ ಮೇಲೆ ನಮ್ಮ ಸಂಕೇಶ್ವರದ ಅವರು ಸಾಹುಕಾರರು ರಮೇಶ್ ಹುಕ್ಕಿ, ದೇಶ ಒಂದು ನಾಡು ಒಂದು ಭಾಗ ನಿಜವಾದ ಅಭಿವೃದ್ಧಿ ಯಾವಾಗ ಕಾಣ್ತಾವ ಅಂತ ಕೇಳಿದ್ರೆ, ಆ ಭಾಗದ, ಆ ನಾಡಿನ, ಆ ದೇಶದ ರೈತ ಯಾವಾಗ ಸಂತೋಷದಿಂದ ಬದುಕಲಿಕ್ಕೆ ಪ್ರಾರಂಭ ಮಾಡ್ತಾನೋ ಆವಾಗನೇ ಆ ದೇಶ ಅಭಿವೃದ್ಧಿ ಹೊಂದಿದೆ. ನಾವು ಬರೀ ಹೇಳ್ತೀವಿ ದೇಶದ ಬೆನ್ನೆಲುಬು ರೈತ, ದೇಶದ ಬೆನ್ನೆಲುಬು ಒಕ್ಕಲ್ತನ, ದೇಶದ ಬೆನ್ನೆಲುಬು ಒಕ್ಕಲಿಗ ಅಂತ ಬಾಯಾಗಿ ಹೇಳ್ತೀವಿ. ಆದ್ರೆ ರೈತನ ಸಲುವಾಗಿ ನಾವು ಏನ್ ಮಾಡ್ತೀವಿ? ನಿರ್ಲಕ್ಷ್ಯ ಮಾಡ್ತೀವಿ. ಅದಕ್ಕೆ ಇಂಡಸ್ಟ್ರಿ ಬೆಳಿಬೇಕು, ದೇಶ ಬೆಳಿಬೇಕು ಅಂದ್ರೆ ಇಂಡಸ್ಟ್ರಿ ಬೆಳಿಬೇಕು, ಅದು ಒಂದು ಭಾಗ ಸರಿ ಅದ. ಆದ್ರೆ ನಾವು ಒಕ್ಕಲತನವನ್ನ, ರೈತಾಪಿ ಜನರನ್ನ ನಿರ್ಲಕ್ಷ್ಯ ಮಾಡಿದೀವಿ ಅಂದ್ರೆ ಬರೀ ಇಂಡಸ್ಟ್ರಿಯಿಂದ ಹೊಟ್ಟೆ ತುಂಬಂಗಿಲ್ಲ. ರೈತರು ಕಷ್ಟಪಟ್ಟರೆ ದೇಶದ ಜನರು ಹೊಟ್ಟೆ ತುಂಬುವುದದ. ಅದಕ್ಕಾಗಿ ರೈತರ ಸಂತೋಷವೇ ನಿಜವಾಗಿರುವಂಥ ದೇಶದ ಅಭಿವೃದ್ಧಿ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಆ ರೈತರಿಗೆ ಏನು ನೋವಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹವನ್ನು ನಾವಾದರೂ ಕೂಡ ಈ ಹೋರಾಟ ಸಮಿತಿಯವರ ಜೊತೆಗೆ ಧ್ವನಿಗೂಡಿಸಿ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ. ಈ ಭಾಗದ ರೈತರ ಸಲುವಾಗಿ ಈ ಹೋರಾಟವನ್ನು ಪ್ರಾರಂಭ ಮಾಡಿರುವಂತಹದ್ದು
ಸ್ವಾಗತಾರ್ಹವಾಗಿರುವಂತಹದ್ದು. 14 ವರ್ಷದ ಹಿಂದೆನೆ 3ನೇ ಹಂತದ ಯೋಜನೆ ಪ್ರಾರಂಭ ಆಗಿ 1 ವರ್ಷ 2 ವರ್ಷದೊಳಗೆ ಮುಗಿಸ್ಬಿಡ್ಬೇಕಾಗಿತ್ತು. ಆದ್ರೆ 14 ವರ್ಷ ಆದರೂ ಇನ್ನೂ ಅದಕ್ಕೆ ಚಾಲನೆ ಸಿಕ್ಕಿಲ್ಲ ಅಂದ್ರೆ ಇದಕ್ಕಿಂತಲೂ ದುಸ್ಥಿತಿ ಮತ್ತೇನಿದೆ. ಅದಕ್ಕಾಗಿ ಸರ್ಕಾರ ತಕ್ಷಣವೇ ಈ ಕಡೆಗೆ ಗಮನ ಕೊಡಬೇಕು, ಚಾಲನೆಯನ್ನು ಕೊಟ್ಟು ಈ ಭಾಗದ ರೈತರ ಕಣ್ಣೀರನ್ನು ಒರೆಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ. ವಿಳಂಬ ಆದಂಗ ರೈತರ ಪರಿಸ್ಥಿತಿ ಬಹಳಷ್ಟು ಶೋಚನೀಯ ಆಗ್ತದೆ. ಉದಾಹರಣೆಗೆ ಈಗೇನಿರುವಂಥ ರೈತರದಾರ, ಕೆಲವರು ಹೊಲ ಕಳ್ಕೊಂಡಾರ, ಕೆಲವರು ಮನೆ ಕಳ್ಕೊಂಡಾರ, ಕೆಲವರು ಊರನ್ನ ಕಳ್ಕೊಂಡಾರ. ಕೆಲವ್ರಿಗೆ ದುಡ್ಡು ಮುಟ್ಟ್ಯಾವ, ಕೆಲವ್ರಿಗೆ ದುಡ್ಡು ಮುಟ್ಟಿಲ್ಲ. ಕೆಲವರಿಗೆ ಪರಿಹಾರ ಸಿಕ್ಕದ, ಕೆಲವರಿಗೆ ಪರಿಹಾರ ಸಿಕ್ಕಿಲ್ಲ. ಇನ್ನು ಕೆಲವರಿಗೆ ಪರ್ಯಾಯ ಭೂಮಿ ಕೊಟ್ಟಾರ, ಪರ್ಯಾಯ ಭೂಮಿ ಇನ್ನು ಕೆಲವರಿಗೆ ಸಿಕ್ಕ ಇಲ್ಲ. ಹೀಗೆ ಅನೇಕ ಅತಂತ್ರ ಸ್ಥಿತಿಗಳು ಈ ಯೋಜನೆಗಳಿಯಲ್ಲಿ ಇನ್ನೂ ಜೀವಂತವಾಗಿದ್ದಾವೆ. ಆ ಅತಂತ್ರ ಸ್ಥಿತಿಯನ್ನು ಅನುಭವಿಸ್ತಾ ಇರುವಂತಹ ರೈತರುಗಳು ದೇವರೇ ಬಲ್ಲ. ಅವರನ್ನು ಬಿತ್ತಬೇಕೋ ಬಿತ್ತಬಾರ್ದು, ಮನೆ ಕಟ್ಟಬೇಕೋ ಕಟ್ಟಬಾರ್ದು, ದುಡ್ಡು ಇದ್ರೂ ಕೂಡ ಮನೆ ಕಟ್ಟಬೇಕೋ ಕಟ್ಟಬಾರ್ದು ಅನ್ನೋ ಗೊಂದಲದಲ್ಲಿ ಸಾವಿರಾರು ಜನ ರೈತರು ಇನ್ನೂ ಕೂಡ ದ್ವಂದ್ವದಲ್ಲಿ ಬಳಲ್ತಾ ಇದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅಂದ್ರೆ ಈ ಯೋಜನೆಯನ್ನ 1-2 ವರ್ಷಗಳಲ್ಲಿ ಪೂರ್ಣಗೊಳಿಸಿದ್ರು ಅಂತಂದ್ರೆ ನಿಜವಾಗಲೂ ಎಲ್ಲ ಸಮಸ್ಯೆಗಳಿಗೆ ಒಂದು ದೊಡ್ಡ ಪರಿಹಾರ ಸಿಕ್ಕಂಗಾಗತ್ತೆ. ಉತ್ತರ ಕರ್ನಾಟಕದ ಪ್ರತ್ಯೇಕವಾದ ಕೂಗಿದೆ, ಅದಕ್ಕೂ ಕೂಡ ಒಂದು ತೆರೆ ಬಿದ್ದಂಗಾಗತ್ತೆ. ಅದಕ್ಕಾಗಿ ಸರ್ಕಾರ ಈ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಆದಷ್ಟು ಬೇಗನೆ ಇದನ್ನ ಸರಿಪಡಿಸಬೇಕು ಅನ್ನುವಂತಹ ಒಂದು ಕಿವಿ ಮಾತನ್ನ ಈ ವೇದಿಕೆಯ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತೀವಿ. ನಮ್ಮ SR ಪಾಟೀಲ್ ಬಹಳ ಸರಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ಉತ್ತರ ಕರ್ನಾಟಕ ವಿಭಾಗೀಕರಣ ಆಗಬೇಕು, ಸಪರೇಟ್ ರಾಜ್ಯ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಬಹಳ ಸರಿ ಮುಂದಿಡ್ತಾ ಇದ್ರು. ಇದಕ್ಕೆ ಕಾರಣ ಏನು ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯನೇ ಕಾರಣ. ಇವತ್ತೊಂದು ಯೋಜನೆ 60 ವರ್ಷ ಆದರೂ ಕೂಡ ಪೂರ್ಣಗೊಳ್ತಾ ಇಲ್ಲ ಅಂದ್ರೆ ಇದಕ್ಕೂ ಏನು ಉತ್ತರ ಹೇಳ್ತಾರೆ? ಏನೂ ಉತ್ತರ ಇಲ್ಲ. ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಈ ಭಾಗವನ್ನು ಅನ್ನೋದಕ್ಕಿದೆ ಪ್ರತ್ಯಕ್ಷ ಸಾಕ್ಷಿ. ಇದೇ ರೀತಿ ಉತ್ತರ ಕರ್ನಾಟಕದ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ್ರೆ ಮುಂದೊಂದು ಕಾಲಕ್ಕೆ ಕರ್ನಾಟಕವನ್ನು ವಿಭಾಗೀಕರಣ ಮಾಡುವ ಮಟ್ಟಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕರ್ನಾಟಕ ಸಮಗ್ರವಾಗಿ ಒಂದಾಗಿ ಉಳಿಬೇಕು, ಗಟ್ಟಿಯಾಗಿರಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು, ಬಲಿಷ್ಠವಾಗಿರಬೇಕು ಅಂದ್ರೆ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ ಧೋರಣೆಯನ್ನು ಕೈಬಿಟ್ಟು ಇದಕ್ಕೂ ಕೂಡ ದಕ್ಷಿಣ ಕರ್ನಾಟಕದಷ್ಟೇ ಹೆಚ್ಚಿನ ಒಲವನ್ನು ಆದ್ಯತೆಯನ್ನು ಎಲ್ಲ ಸರ್ಕಾರಗಳು ಕೊಡಬೇಕು ಅನ್ನುವಂತಹ ಗಟ್ಟಿಯಾದ ವಿಚಾರವನ್ನು ನಾವು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ.